ಓಂ ಶಾಂತಿ. ಯೋಗ ಸಾಧನೆಗೆ ಅನೇಕ ವಿಷಯಗಳು ಮುಖ್ಯವಾಗ್ತವೆ. ನಮ್ಮ ಗುರಿ ಬಹಳ ಎತ್ತರವಾದದ್ದು. ಎತ್ತರವಾದಂಥ ಗುರಿ ಸಾಧನೆಗೆ ನಾವು ಕ್ರಮಿಸುವಂತಹ ಹಾದಿಯಲ್ಲಿ ಸಿಗಬಹುದಾದ ಎಲ್ಲ ವಿಘ್ನಗಳನ್ನು, ಅಡೆತಡೆಗಳನ್ನು ನಿವಾರಿಸಿಕೊಂಡು ದೀರ್ಘ ಪ್ರಯಾಣ ಮಾಡಿ ನಮ್ಮ ಗುರಿ ಮುಟ್ಟಬೇಕಾದ್ರೆ ಅನೇಕ ವಿಷಯಗಳ ಬಗ್ಗೆ ನಾವು ತೀವ್ರವಾದ ಗಮನ ಹರಿಸಬೇಕಾಗತ್ತೆ. ಜೀವನ ಅಂದರೆ ಹೀಗೇನೆ. ಆಧ್ಯಾತ್ಮಿಕ ಜೀವನ ಅಂದರೆ ಗುರಿ ಮುಟ್ಟುವವರೆಗೆ ನಾವು ವಿಶ್ರಾಂತಿ ತೆಗೆದುಕೊಳ್ಳೋ ಹಾಗಿಲ್ಲ. ಅಂತಹ ಒಂದು ವಿಶೇಷವಾದ ಧಾರಣೆಯ ಬಗ್ಗೆ ನಾವಿವತ್ತು ಚರ್ಚೆ ಮಾಡೋಣ. ಯಾವುದನ್ನು ಏಕಾಗ್ರತೆ ಅಂತ ಕರೀತಾರೆ. ನಾಲ್ಕು ದಿವಸದ ಹಿಂದೆ ಬಾಬರವರು ಮುರಳಿನಲ್ಲಿ ಒಂದು ಮಾತು ಹೇಳಿದರು. ಸಂಕಲ್ಪಗಳ ಏಕಾಗ್ರತೆ ವ್ಯಕ್ತಿಯ ಪರಿವರ್ತನೆಗೆ ತೀವ್ರ ಗತಿ ತಂದುಕೊಡುತ್ತೆ ಅಂತ. ಸಂಕಲ್ಪಗಳ ಏಕಾಗ್ರತೆ ವ್ಯಕ್ತಿಯ ಪರಿವರ್ತನೆಯಲ್ಲಿ ತೀವ್ರ ಗತಿ ತರುತ್ತೆ ಅಂತ ಬಾಬರವರು ಹೇಳಿದರು. ಎಂಥ ವರದಾನ ನೋಡಿ ಅದು. ಯಾವ ವ್ಯಕ್ತಿ ತನ್ನ ಸಂಕಲ್ಪಗಳನ್ನು ಏನಾದರೂ ಏಕಾಗ್ರ ಮಾಡಿಬಿಟ್ರೆ, ನಾವು ಯಾವ ಗುರಿ ತಲುಪಲಿಕ್ಕೆ ಪರಿವರ್ತನೆ ಆಗಬೇಕು ಅಂತ ಹೊರಟಿದ್ದೇವೆಯೋ ಆ ಗತಿಯಲ್ಲಿ ತೀವ್ರತೆ ಬಂದ್ಬಿಡುತ್ತೆ. ಏಕಾಗ್ರತೆ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುವುದರಲ್ಲಿ ಪ್ರಮುಖವಾದ ಪಾತ್ರ ಮಾಡುತ್ತೆ. ಜೀವನದಲ್ಲಿ ಏನೇ ಸಾಧನೆ ಮಾಡಬೇಕಂದ್ರೂ, ಸಫಲತೆ ಪಡ್ಕೊಳ್ಬೇಕು ಅಂದರೆ ಏಕಾಗ್ರತೆ ಬೇಕಾಗುತ್ತೆ. ಏಕಾಗ್ರತೆಯಿಂದ ಅನೇಕ ಲಾಭಗಳಿವೆ. ಮೊದಲನೇದು, ಸಮಯದ ಉಳಿತಾಯ ಆಗುತ್ತೆ. ನಮಗೆ 1 ಗಂಟೆಯಲ್ಲಿ ಮಾಡೋದು ಕೆಲಸವನ್ನು ಅರ್ಧ ಗಂಟೆಯಲ್ಲಿ ಮಾಡಿಬಿಡ್ತೀವಿ ನಾವು. ಅರ್ಧ ಗಂಟೆ ಉಳಿತಾಯ ಆಗುತ್ತೆ. ಎರಡನೇದು, ನಿಖರತೆ ಬರುತ್ತೆ, ಅಕ್ಯುರಸಿ. ಓದೋದ್ರಲ್ಲಾಗಲಿ, ಬರೆಯೋದ್ರಲ್ಲಾಗಲಿ, ಮಾತನಾಡೋದ್ರಾಗಲಿ, ಕೆಲಸ ಮಾಡೋದ್ರಲ್ಲಾಗಲಿ, ಅಡುಗೆ ಮಾಡೋದ್ರಾಗಲಿ, ಬಟ್ಟೆ ಒಗೆಯೋದಾಗಲಿ, ಪಾತ್ರೆ ತೊಳೆಯೋದಾಗಲಿ, ಏನೇ ಆಗಲಿ ನಿಖರವಾಗಿರಬೇಕು, ಆ್ಯಕ್ಯುರೇಟ್ ಆಗಿರಬೇಕು. ನಾವು ಮಾಡುವ ಕೆಲಸದಲ್ಲಿ ಅದು ಕಾಣಬೇಕು. ಆದ್ದರಿಂದ ಏಕಾಗ್ರತೆಯಿಂದ ನಿಖರತೆ ಬರ್ತಾ ಹೋಗುತ್ತೆ ವ್ಯಕ್ತಿಯಲ್ಲಿ. ಏಕಾಗ್ರತೆಯಿಂದ ವ್ಯಕ್ತಿಯಲ್ಲಿ ಆಸಕ್ತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಸಕ್ತಿ ಯಾಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ, ವ್ಯಕ್ತಿ ಯಾವಾಗ ಏಕಾಗ್ರ ಮಾಡೋದರಿಂದ ಸಫಲತೆಯನ್ನು ಕಾಣ್ತಾನಲ್ಲ, ಸಂತೋಷವನ್ನು ಕಾಣ್ತಾನಲ್ಲ, ಸಂತುಷ್ಟತೆಯನ್ನು ಕಾಣ್ತಾನಲ್ಲ, ಅದರಿಂದ ಇನ್ನೂ ಮಾಡಬೇಕು ಅನ್ನೋ ಆಸಕ್ತಿ ಬರುತ್ತೆ. ಉದಾಹರಣೆಗೆ 1 ಗಂಟೆ ಯೋಗ ಮಾಡಬೇಕು ನಾವು. 1 ಗಂಟೆ ಯೋಗ ಮಾಡುವಾಗ
ಚೆನ್ನಾಗಿ ಅನುಭವ ಮಾಡಬೇಕು ನಮಗೆ ಅಂದರೆ ಮೊದಲು ಯೋಗದಲ್ಲಿ ಆಸಕ್ತಿ ಇರಬೇಕು. ಎರಡನೇದು ವಿಧಾನ ಗೊತ್ತಿರಬೇಕು. ಈಗ ನನಗೆ ಆಸಕ್ತಿನೇ ಇಲ್ಲ ಅಂದರೆ 1 ಗಂಟೆ ಕುಳಿತುಕೊಂಡು ನಾನೇನು ಮಾಡ್ತೀನಿ? ಸುಮ್ಮನೆ ಆ ಕಡೆ ಈ ಕಡೆ ನೋಡ್ತಾ ಇರ್ತೀನಿ ಅಷ್ಟೇ. ಯೋಗ ಮಾಡಲ್ಲ ನಾನು. ಒಳಗಡೆ ಯೋಗ ಇಲ್ಲ, ಶಾರೀರಿಕವಾಗಿ ಕುಳಿತುಕೊಂಡಿರ್ಬೋದು ನಾನು ಅಷ್ಟೇ. ಯೋಗಕ್ಕೆ ಆಸಕ್ತಿ ಮತ್ತು ಏಕಾಗ್ರತೆ ಎರಡು ಒಂದಕ್ಕೆ ಒಂದು ಪರಾವಲಂಬಿಗಳು. ಆಸಕ್ತಿ ಇದ್ದರೆ ಏಕಾಗ್ರತೆ ಹೆಚ್ಚುತ್ತೆ, ಏಕಾಗ್ರತೆ ಹೆಚ್ಚಿದರೆ ಆಸಕ್ತಿ ಬರುತ್ತೆ. ಹಾಗೆ ಮೂರನೇದು, ಏಕಾಗ್ರತೆ ನೋವು ನಿವಾರಕವಾಗಬಲ್ಲದು. 2 ರೀತಿ ನೋವಿದೆ. ಒಂದು ಶಾರೀರಿಕವಾದ ನೋವು, ಇನ್ನೊಂದು ಮಾನಸಿಕವಾದ ನೋವು. ಶಾರೀರಿಕವಾದ ನೋವನ್ನು ಔಷಧಿ ತಗೊಂಡು ನಾವು ಪರಿಹರಿಸ್ಕೊಳ್ಬೋದು. ಆದರೆ ಮಾನಸಿಕವಾದ ನೋವಿಗೆ ಯಾವುದೇ ಮಾತ್ರೆ ಕೆಲಸ ಮಾಡಲ್ಲ, ನಿದ್ರೆ ಮಾತ್ರೆ ಒಂದು ಬಿಟ್ಟು. ಆದರೆ ನಮಗೆ ಇಷ್ಟವಾದಂತಹ ಕೆಲಸದಲ್ಲಿ ಏಕಾಗ್ರತೆಯಿಂದ ತೊಡ್ಕೊಂಡ್ಬಿಟ್ರೆ ಸಮಯ ಕಳೆದಿದ್ದೇ ಗೊತ್ತಾಗಲ್ಲ, ಸಂಪೂರ್ಣ ಏಕಾಗ್ರತೆ ಬಂದ್ಬಿಡುತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಆಂತರಿಕವಾದ ಅನೇಕ ರೀತಿಯ ನೋವುಗಳಿರ್ತವೆ, ದುಃಖಗಳಿರ್ತವೆ, ಪೆಟ್ಟು ಬಿದ್ದಿರುತ್ತೆ. ಕೆಲವು ಮರೆಯಕ್ಕೆ ಆಗದೇ ಇರುವಂಥ ಪೆಟ್ಟುಗಳು ಬಿದ್ದಿರ್ತವೆ ವ್ಯಕ್ತಿಗೆ. ಅಷ್ಟು ಅನುಭವಗಳಾಗಿರ್ತವೆ. ಅದನ್ನೆಲ್ಲ ಮರೆಯೋದು ಹೇಗೆ ನಾವು? ಹೆಚ್ಚು ಕೆಲಸ ಮಾಡಿದಷ್ಟು, ಹೆಚ್ಚು ಏಕಾಗ್ರತೆ ಆದಷ್ಟು, ಹೆಚ್ಚು ನಮ್ಮನ್ನು ನಾವು ಕಲಿಕೆಯಲ್ಲಿ ತೊಡಗಿಸಿಕೊಂಡಷ್ಟು, ಹೆಚ್ಚು ತೀವ್ರತೆಯನ್ನು ಕಂಡುಕೊಂಡಷ್ಟು ಮರಿತಾ ಹೋಗ್ತೀವಿ ನೋವನ್ನು. ಅದೊಂದೇ ದಾರಿ ಇರೋದು ನಮಗೆ, ಬೇರೆ ದಾರಿ ಇಲ್ಲ. ನೋವು ನಿವಾರಕವಾಗಿ ಏಕಾಗ್ರತೆ ತುಂಬ ಕೆಲಸ ಮಾಡುತ್ತೆ. 5ನೇದು, ಶಿಸ್ತು ಬರುತ್ತೆ ನಮ್ಮ ಜೀವನದಲ್ಲಿ. ಶಿಸ್ತು ಯಾಕೆ ಬರುತ್ತೆ ಅಂದರೆ, ಏಕಾಗ್ರತೆ ಇರುವಂತಹ ವ್ಯಕ್ತಿಗೆ ಪ್ರತಿಯೊಂದು ಸಣ್ಣ ವಿಚಾರದಲ್ಲೂ ನಾನು ಪರಿಪೂರ್ಣನಾಗಬೇಕು ಅನ್ನುವಂತಹ ತುಡಿತ ಇರುತ್ತೆ ಒಳಗಡೆ. ಆ ತುಡಿತದಲ್ಲಿ ಇನ್ನೂ ಹೆಚ್ಚು ಏಕಾಗ್ರತೆ ಬರ್ತಾ ಹೋಗುತ್ತೆ. ಯಾವಾಗ ಏಕಾಗ್ರತೆ ಹೆಚ್ಚಾಗ್ತಾ ಹೋಗುತ್ತೆ ಆವಾಗ ಶಿಸ್ತು ತನ್ನಿಂದ ತಾನೇ ಬರ್ತಾ ಹೋಗುತ್ತೆ. ಶಿಸ್ತಿಲ್ಲದೆ ವ್ಯಕ್ತಿಯಲ್ಲಿ ಸಫಲತೆ, ಪರಿಪೂರ್ಣತೆ ಬರೋಕ್ಕೆ ಸಾಧ್ಯನೇ ಇಲ್ಲ, ಯಾವುದೇ ವಿಚಾರ ತಗೊಂಡ್ರೂ ಕೂಡ. ಈಗ ನಾವು ಮಾತಾಡ್ತಿರೋದು ಆಂತರಿಕ ಶಿಸ್ತಿನ ಬಗ್ಗೆ. ಆಂತರಿಕ ಶಿಸ್ತು ನಮ್ಮನ್ನು ಹೇಗೆ ಬದಲಾವಣೆ ಮಾಡುತ್ತೆ ಅಂದರೆ, ನಮ್ಮ ಜೀವನದಲ್ಲಿ ನಮಗೆ ಬೇಕಾದಂಥ ಪರಿವರ್ತನೆಯನ್ನು ತಂದು ನಮ್ಮ ಮುಂದೆ ನಿಲ್ಲಿಸುವಷ್ಟು ಶಕ್ತಿ ಶಿಸ್ತಿಗಿದೆ. ಶಿಸ್ತನ್ನು ಮೈಗೂಡಿಸ್ಕೊಂಡ್ರೆ ಮಾತ್ರ. ದೈನಂದಿನ ಜೀವನದಲ್ಲಿ ಶಿಸ್ತಿರಬೇಕು. ಯಾವತ್ತೂ ಒಂದು ದಿವಸ ಶಿಸ್ತಲ್ಲ ಇದು. ದಿವಸ ಕ್ಲಾಸಿಗೆ ಬರ್ತೀವಿ, ಮುರಳಿ ಕೇಳ್ಕೊತೀವಿ, ಮನೆಗೆ ಹೋಗ್ತೀವಿ, ಪುಸ್ತಕ ಇಡ್ತೀವಿ, ನಮ್ಮ ಕೆಲಸನ ತೊಡ್ಕೊಂಡ್ಬಿಡ್ತೀವಿ, ಮರ್ತೇ ಬಿಡ್ತೀವಿ. 6ನೇ ದಿವಸ ಬೆಳಗ್ಗೆನೇ ಪುಸ್ತಕ ತೆಗೆಯೋದು. ನಾವು ಹೊರಟಿರೋದು ಅಂತಿಂಥ ಸಾಧನೆಗಲ್ಲ, ವಿಶಿಷ್ಟವಾದ ಸಾಧನೆ ಮಾಡಲಿಕ್ಕೆ ಹೊರಟಿದ್ದೀವಿ. ಇದರಲ್ಲಿ ಶ್ರಮ ಇದೆ, ತ್ಯಾಗ ಇದೆ, ಶಿಸ್ತಿದೆ. ಜೀವನದಲ್ಲಿ ದಿನಚರಿ ಇರಬೇಕು ಸರಿಯಾಗಿ. ನಮ್ಮ ಶರೀರನ, ನಮ್ಮ ಮನಸ್ಸನ್ನು ದುಡಿಸ್ಕೋಬೇಕು ಅಂದರೆ ಶಿಸ್ತು ಬೇಕು. ಶಿಸ್ತು ಬೇಕು ಅಂದರೆ ಮಕ್ಕಳಿಗೆ ಹೆಂಗೆ ನಾವು ಟೈಮ್ ಟೇಬಲ್ ಹಾಕ್ಕೊಳ್ತೀವೋ ಹಾಗೆ ನಮಗೆ ನಾವು ಟೈಮ್ ಟೇಬಲ್ ಹಾಕ್ಕೋಬೇಕು. ಮುರಳಿ ಕೇಳಿದ್ವಲ್ಲ, ಏನು ಮಾಡಿದ್ವಿ ನಾವು? ಎಷ್ಟು ವಿಚಾರಗಳನ್ನ ಬರ್ಕೊಂಡಿದ್ದೀವಿ, ಎಷ್ಟು ಪಾಯಿಂಟ್ ಬರ್ಕೊಂಡಿದ್ದೀವಿ, ಎಷ್ಟು ಜ್ಞಾಪಕ ಇರುತ್ತೆ ನನಗೆ? ಸೇವಾಕೆಯಿಂದ ಮನೆಗೆ ಹೋಗೋಷ್ಟರಲ್ಲಿ ಎಷ್ಟು ಜ್ಞಾಪಕ ಇರುತ್ತೆ? ಪುಸ್ತಕದಲ್ಲಿರೋದು ಪುಸ್ತಕನೇ ಉಳ್ಕೊಂಡ್ಬಿಟ್ರೆ
ಮಧ್ಯಾಹ್ನ ಊಟದಷ್ಟೊತ್ತಿಗೆ ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಸೊ ಮುರಳಿ ಅಧ್ಯಯನಕ್ಕೆ ಎಷ್ಟು ಕೊಡ್ತೀನಿ ನಾನು ಟೈಮು? ಬರವಣಿಗೆಗೆ ಎಷ್ಟು ಟೈಮ್ ಕೊಡ್ತೀನಿ ನಾನು? ಇಂಥ ಟೈಮಿಂದ ಇಷ್ಟು ಟೈಮ್ವರೆಗೆ ನಾನು ಮುರಳಿ ಬಗ್ಗೆ ವಿಚಾರ ಸಾಗರ ಮಥನ ಮಾಡ್ತೀನಿ, ಮುರಳಿ ಬಗ್ಗೆ ಬರೀತೀನಿ ಅನ್ನೋದನ್ನು ನಿತ್ಯ ಪರಿಪಾಠ ಮಾಡ್ಕೋಬೇಕು ನಾವು. ಸಮಯ ಫಿಕ್ಸ್ ಮಾಡ್ಕೊಬಿಡ್ಬೇಕು ನಾವು. ಸಮಯ ಫಿಕ್ಸ್ ಮಾಡಿಕೊಂಡ್ರೆ ಶಿಸ್ತು ಬರೋದು. ಶಿಸ್ತು ಮತ್ತು ಸಮಯ ಎರಡು ಒಟ್ಟೊಟ್ಟಿಗೆ ಹೋಗ್ತವೆ. ಸಮಯ ಇಲ್ಲದೆ ಶಿಸ್ತೇ ಇಲ್ಲ. ಮನಸ್ಸು ಬಂದಾಗ ಮಾಡ್ತೀನಿ ಅಂದರೆ ಶಿಸ್ತು ಹೆಂಗೆ ಬರುತ್ತೆ? ಯೋಗಕ್ಕೆ ಟೈಮ್ ಫಿಕ್ಸ್ ಮಾಡ್ಕೋಬೇಕು. ಪ್ರತಿನಿತ್ಯ ಎವ್ರಿ ಡೇ ಈವ್ನಿಂಗ್ 2 hours ನಾನು ಯೋಗ ಮಾಡ್ತೀನಿ ಅಂತ ಶಿಸ್ತಿನಿಂದ ಮೈಗೂಡಿಸ್ಕೋಬೇಕು. ಮುಕ್ಕಾಲು ಗಂಟೆ 2 ಸರಿ 3 ಸರಿ ಮಾಡಿದ್ರು ಆಯಿತು, 1 ಗಂಟೆ 2 ಸರಿ ಮಾಡಿದ್ರು ಆಯಿತು. ಆದರೆ ದಿವಸಕ್ಕೆ 2 ಗಂಟೆ ಬೆಳಿಗ್ಗೆ ಅಮೃತ ವೇಳೆ ಬಿಟ್ಟು 2 ಗಂಟೆ ನಾನು ಮಾಡೇ ಮಾಡ್ತೀನಿ. ಯೋಗ ಮಾಡದೆ ಪರಿವರ್ತನೆ ಆಗಲ್ಲ ಯಾರಿಗೂ. ಸಂಸ್ಕಾರಗಳು ಪರಿವರ್ತನೆ ಆಗೋದು ಹೆಂಗೆ? ಮತ್ತೆ ಶಿಸ್ತು. ರಾತ್ರಿ ಮಲಗೋ ಮುಂಚೆ ಬಾಬಾವ್ರಿಗೆ ಹೇಳಿಬಿಟ್ಟು ಮಲ್ಕೊಳ್ಳುವಂಥ ಪರಿಪಾಠ ಇಟ್ಕೋಬೇಕು ನಾನು. ಮಲಗೋ ಮುಂಚೆ ಒಂದು 10-15 ನಿಮಿಷ ಆದರೂ ಬಾಬಾವ್ರಿಗೆ ಹೇಳಿಬಿಟ್ಟು ಬಾಬಾವ್ರನ್ನ ಮಾತಾಡಿಸಿ ಮಲ್ಕೋಬೇಕು. ಮಲ್ಕೊಳ್ಳೋ ಮುಂಚೆ ಚಾರ್ಟ್ ಬರೀಬೇಕು. ಬಾಬಾರವರು, ಮಕ್ಕಳೇ ನಿಮ್ಮ ಪ್ರಗತಿ ಆಗಬೇಕಂದ್ರೆ ಚಾರ್ಟ್ ಇಡಬೇಕು ಮಕ್ಕಳೇ, ಇಲ್ಲದೆ ಪ್ರಗತಿ ಗೊತ್ತೇ ಆಗಲ್ಲ ನಿಮಗೆ. ಆಗ್ತಾ ಇದೆಯಾ ಇಲ್ವ ಅನ್ನೋದೇ ಗೊತ್ತಾಗದೇ ಇದ್ದರೆ, ಅಷ್ಟು ಅಸೂಕ್ಷ್ಮವಾಗಿಬಿಟ್ರೆ ನಾವು ಏನಾಗ್ತಾ ಇದೆ ಗೊತ್ತಾಗದೇ ಇದ್ದರೆ. ಚಾರ್ಟ್ ಏನಿಡಬೇಕು? ಚಾರ್ಟಲ್ಲಿ ಕೇವಲ 4-5 ಪಾಯಿಂಟ್ ಇರಬೇಕಷ್ಟೇ, ನಮಗಿಷ್ಟವಾದಂಥದ್ದು. ಅದನ್ನು ಬಾಬಾರವ್ರಿಗೆ ಲೆಟರ್ ರೂಪವಾಗಿ ಬರೀಬೇಕು ನಾವು. ಉದಾಹರಣೆಗೆ ಯೋಗ, ಜ್ಞಾನ, ಪವಿತ್ರತೆ, ಶುಭ ಭಾವನೆ, ಇಂಥ ಕೆಲವು 4-5 ವಿಚಾರಗಳನ್ನು ಇಟ್ಕೊಂಡು ನಾವು ಬಾಬಾರವ್ರಿಗೆ ಪತ್ರ ಬರೀಬೇಕು. ಪತ್ರ ಸಂಕ್ಷಿಪ್ತವಾಗಿದ್ದರೂ ಪ್ರಾಮಾಣಿಕವಾಗಿರಬೇಕು ಮತ್ತು ಭಾವಪೂರ್ಣವಾಗಿರಬೇಕು. ನಮಗೆ ಅತ್ಯಂತ ನಿಷ್ಠರಾಗಿರ್ತಕ್ಕಂಥ ಪ್ರೀತಿಪಾತ್ರರಿಗೆ ಹೇಗೆ ಬರಿತೀವೋ ನಾವು ಪತ್ರ, ಹಾಗೆ ಬಾಬಾರವ್ರಿಗೆ ಕನಿಷ್ಠ ಒಂದು 10-15 ನಿಮಿಷದಲ್ಲಿ ಒಂದು ಪತ್ರ ಬರೀಬೇಕು. ಆ ಪತ್ರದಲ್ಲಿ ಹೆಂಗೆ ಯೋಗ ಮಾಡಿದೆ ನಾನಿವತ್ತು, ಯೋಗದಲ್ಲಿ ತೃಪ್ತಿ ಸಿಗ್ತಾ ನನಗೆ, ಯೋಗದಲ್ಲಿ ಏನೇನು ಅನುಭವ ಮಾಡಿದೆ, ನಾನು ಏನೇನು ಅಂದ್ಕೊಂಡಿದ್ನೋ ಅದನ್ನೆಲ್ಲ ಯೋಗದಲ್ಲಿ ಅನುಭವ ಮಾಡಿದ್ನ, ಎಷ್ಟು ಗಂಟೆಗಳ ಕಾಲ ಯೋಗದಲ್ಲಿ ನನಗೆ ಸಂಪೂರ್ಣತೆ ಅಂತ ಅನ್ನಿಸ್ತು, ಟ್ರಾಫಿಕ್ ಕಂಟ್ರೋಲ್ ಮಾಡಿದ್ನಾ, ಗಂಟೆ 1 ನಿಮಿಷ ಬಾಬಾವ್ರ ನೆನಪು ಮಾಡಿದ್ನಾ, ರಾತ್ರಿ ಮಲಗುವಾಗ ಬಾಬಾವ್ರ ನೆನಪು ಮಾಡಿದ್ನಾ, ಬಾಬಾವರಿಗೆ ಪದೇ ಪದೇ ಥ್ಯಾಂಕ್ಸ್ ಹೇಳಿದ್ನಾ, ನೀರು ಕುಡಿಯುವಾಗ ಊಟ ಮಾಡುವಾಗ ಬಾಬಾನ ನೆನಪಿತ್ತ. ಬರಿಬೇಕು ಬಾಬಾ ಅವ್ರಿಗೆ ಸಂಕ್ಷಿಪ್ತವಾಗಿ. ಜ್ಞಾನದಲ್ಲಿ ಮುರಳಿ ಕೇಳುವಾಗ ನನ್ನ ಮನಸ್ಸು ಎಲ್ಲಿತ್ತು, ಸಂಪೂರ್ಣ ಮುರಳಿ ಕೇಳಿದ್ನ ನಾನು, ನನ್ನ ಕಣ್ಣು ಕಿವಿ ನಾನು ಹೇಳ್ದಂಗೆ ಕೇಳ್ತಾ ಇತ್ತಾ, ಎಷ್ಟು ಪಾಯಿಂಟ್ ಬರ್ಕೊಂಡೆ ಇವತ್ತು, ಅದರಲ್ಲಿ ಎಷ್ಟು ಮುಖ್ಯವಾದಂಥ ವಿಚಾರಗಳು, ಅದರಲ್ಲಿ ಎಷ್ಟರ ಬಗ್ಗೆ ಬರೆದೆ ನಾನು. ಬಾಬಾವರಿಗೆ ಬರೀಬೇಕು. ಶಿಕ್ಷಕ ಅವರು, ಟೀಚರ್ಗೆ ಹೇಳ್ದೆ ಹೋದ್ರೆ ಹೇಗೆ ನಾವು ಏನು ಮಾಡ್ತಾಯಿದ್ದೀವಿ ಅಂತ. 2 ಡೈರಿ ಇಟ್ಕೋಬೇಕು. ಒಂದು ಡೈರಿ ಕ್ಲಾಸಿಗೆ ತರಬೇಕು, ಕ್ಲಾಸಲ್ಲಿ ಬಾಬರು ಹೇಳುವಂಥ ವಿಚಾರಗಳನ್ನು ಬರ್ಕೋಬೇಕು, ಪಾಯಿಂಟ್ ಬೈ ಪಾಯಿಂಟ್. ಪ್ಯಾರಾ ಬೈ ಪ್ಯಾರಾ ಬರೀಬಾರ್ದು, ನೋಡ್ಕೊಳ್ಳೋಕ್ಕಾಗಲ್ಲ, ಓದೋಕ್ಕಾಗಲ್ಲ. ಒಂದು ಪಾಯಿಂಟ್ ಆದಮೇಲೆ ನೆಕ್ಸ್ಟ್ ಲೈನ್ ಇನ್ನೊಂದು ಪಾಯಿಂಟ್ ಬರ್ಕೋಬೇಕು, ಬೇರೆ ಬೇರೆ ಪಾಯಿಂಟ್ಗಳು. ಹೀಗೆ ಬಾಬಾರವರು ಹೇಳಿದಂಥ ಎಷ್ಟು ಪಾಯಿಂಟ್ಗಳಿತ್ತು ಇವತ್ತು?
10, 15, 20 ಪಾಯಿಂಟ್ ಇದ್ದಿರ್ಬೋದು ನನಗೆ. ನಾನೊಂದು 10, 15 ಪಾಯಿಂಟ್ ಬರ್ಕೊಂಡಿರ್ಬೋದು. ಅದನ್ನು ಇನ್ನೊಂದು ಡೈರಿಗೆ ಕ್ಲೀನಾಗಿ ಬರ್ಕೋಬೇಕು. ಬರ್ಕೊಂಡು ಅದರಲ್ಲಿ 5-6 ಪಾಯಿಂಟ್ಗಳಲ್ಲಿ ನನಗೆ ಯಾವ ಪಾಯಿಂಟು ಆಸಕ್ತಿನೋ ಅದನ್ನು ಬರವಣಿಗೆಯಲ್ಲಿ ಇಳಿಸ್ಬೇಕು. ಈಗ ನಮಗೆ ತುಂಬ ಜ್ಞಾನ ಇದೆ, ಜ್ಞಾನದ ಬಗ್ಗೆ ವಿಚಾರ ಮಾಡೋದು ಚೆನ್ನಾಗಿ ಗೊತ್ತು. ಆದರೆ ಬರವಣಿಗೆಯಲ್ಲಿ ಇಳಿಸೋದಿದೆಯಲ್ಲ, ಪ್ರಯತ್ನ ಮಾಡಬೇಕು. ಯಾಕಂದರೆ ಬರವಣಿಗೆ ಮನುಷ್ಯನ ಭಾವನೆಗಳನ್ನು ವ್ಯಕ್ತಪಡಿಸುತ್ತೆ. ಮನುಷ್ಯ ತಾನು ಏನು ಅನ್ನೋದನ್ನು ವ್ಯಕ್ತಪಡಿಸೋದು ಬರವಣಿಗೆ. ಒಬ್ಬ ಕವಿ ಒಂದು ಕವಿತೆ ಬರೆದ್ರೆ, ಒಬ್ಬ ಕಾದಂಬರಿಕಾರ ಕಾದಂಬರಿಯನ್ನು ಬರೆದ್ರೆ, ಅದರಲ್ಲಿರೋದು ಬರಹಗಾರನ ಅಭಿವ್ಯಕ್ತಿಗಳು ಪಾತ್ರಗಳ ಮೂಲಕ ಅಭಿವ್ಯಕ್ತಿ ಮಾಡಿರ್ತಾರೆ. ಹಾಗೆ ನಾನು ಬಾಬರವರಿಗೆ ಪತ್ರ ಬರೆದಿದ್ದೀನಿ. ಜ್ಞಾನದ ಬಗ್ಗೆ ಏನೇನು ಮಾಡಿಕೊಂಡೆ ಇವತ್ತು ನಾನು. ಎಷ್ಟು ಬರೆಯೋಕ್ಕಾಯ್ತು ನನಗೆ? 1 ಪ್ಯಾರ, 2 ಪ್ಯಾರ, 3 ಪ್ಯಾರ, ಅಟ್ಲೀಸ್ಟ್ ಹಾಫ್ ಪೇಜ್ ಒಂದು ಪಾಯಿಂಟ್ ಬಗ್ಗೆ ಟ್ರೈ ಮಾಡಬೇಕು. ಆಗುತ್ತೆ, ಖಂಡಿತ ಆಗುತ್ತೆ. ಸ್ಟಾರ್ಟ್ ಮಾಡಿದ್ರೆ ಆಗುತ್ತೆ. ಪವಿತ್ರತೆ ಎಷ್ಟರ ಮಟ್ಟಿಗೆ ಇತ್ತು ನನಗೆ? ಹೇಗಿತ್ತು ನನ್ನ ಸ್ಥಿತಿ? ಪವಿತ್ರ ಸ್ಥಿತಿ ಹೇಗಿತ್ತು? ಅಡುಗೆ ಮಾಡೋದ್ರಲ್ಲಿತ್ತ, ಊಟ ಮಾಡೋದ್ರಲ್ಲಿತ್ತ, ಕಣ್ಣಿನಲ್ಲಿತ್ತ, ಸ್ಥಿತಿಯಲ್ಲಿತ್ತ, ಮಾತಾಡುವಾಗಿತ್ತ, ಎಷ್ಟಿತ್ತು ನನ್ನ ಪವಿತ್ರತೆ? ಹೀಗೆ 4-5 ಪಾಯಿಂಟು ನಾನು ಬರೀಬೇಕು. ಚಾರ್ಟ್ ಬರೆಯೋದ್ರಲ್ಲಿ 2-3 ಥರ ಇದೆ. ಒಂದು ಥರ ಏನು ಅಂದರೆ ಪರ್ಸೆಂಟೇಜ್ ಹಾಕೋದು. ಯೋಗದಲ್ಲಿ 100% ಇದ್ದರೆ ನಾನು ಎಷ್ಟು, ಒಂದು 50%, 60%, 70%, 80%, 90% ಪರ್ಸೆಂಟೇಜ್ ಹಾಕ್ಬಿಡೋದು. ಎರಡನೇದು ಮಾರ್ಕ್ಸ್ ಕೊಡೋದು. 10 ಮಾರ್ಕ್ಸಿಗೆ ನಾನು ಎಷ್ಟು ಕೊಡ್ತೀನಿ ನಾನು ಮಾರ್ಕ್ಸು. ಯೋಗದಲ್ಲಿ ನನ್ನ ಸ್ಥಿತಿ ಬಗ್ಗೆ ನಾನು ಮಾರ್ಕ್ಸ್ ಕೊಟ್ಕೊಳ್ಳೋದು. ಇಲ್ಲ ಅಂದರೆ ಪತ್ರ ಬರೆಯೋದು. ಪತ್ರ ಬರೆಯೋದು ಹೆಚ್ಚು ಸೂಕ್ತ. ಯಾಕೆಂದರೆ ಅದರಲ್ಲಿ ನಮ್ಮ ಭಾವನೆಗಳು ಅಡಕವಾಗಿವೆ. ನಾನು ಬರೀತೀನಿ ಮತ್ತು ಬಾಬೋರಿಗೆ ನಾನು ಪತ್ರ ಬರೀತಾ ಇದ್ದೀನಿ. ಈ ಪರ್ಸೆಂಟೇಜ್ ಹಾಕಿದ್ರೆ, ಮಾರ್ಕ್ಸ್ ಹಾಕಿದ್ರೆ ಏನಾಗುತ್ತೆ ಗೊತ್ತಾ? 4 ದಿವಸ ಹಾಕ್ತೀನಿ, 5 ದಿವಸ ಹಾಕ್ತೀನಿ, ಆಮೇಲೆ ಎಲ್ಲ ಒಂದೇ ಥರ ಇದೆಯಲ್ಲ, 50%, 60%, 65%, ಏನು ಬದಲಾವಣೆನೇ ಇಲ್ಲ. 4-5 ದಿವಸ ಆದಮೇಲೆ ನಿಂತೋಯ್ತದು. ಚಾರ್ಟ್ ನಮ್ಮದೆಲ್ಲ ಅಷ್ಟೇ ಆಗೋದು. ಸ್ವಲ್ಪ ದಿವಸ ಮಾಡ್ತೀವಿ, ನಿಲ್ಲಿಸ್ಬಿಡ್ತೀವಿ. ಯಾಕೆಂದರೆ ಅದ್ರಲ್ಲಿ ನವೀನತೆ ಇಲ್ಲ. ಚಾರ್ಟ್ ಬರೆಯೋದ್ರಲ್ಲಿ ನವೀನತೆ ಇಲ್ಲ. ನವೀನತೆ ಇರೋದು ನಮ್ಮ ಬರವಣಿಗೆಯಲ್ಲಿ. ಪತ್ರ ಬರವಣಿಗೆಯಲ್ಲಿ ನವೀನತೆ ಕಾಣ್ಬೋದು ನಾವು. ಆದ್ದರಿಂದ ಪತ್ರ ಬರೀಬೇಕು. ಪತ್ರ ಬರೆದು ನಂತರ ಬಾಬರವ್ರಿಗೆ ಗುಡ್ ನೈಟ್ ಹೇಳಿ ಮಲ್ಕೋಬೇಕು. ಈ ಅಭ್ಯಾಸ ಮಾಡ್ಕೋಬೇಕು. ಏನಾಗುತ್ತೆ ಅಂದರೆ, ಪುರುಷಾರ್ಥದಲ್ಲಿ ಸೀರಿಯಸ್ನೆಸ್ ಬರಬೇಕು ನಮಗೆ. ಸೀರಿಯಸ್ನೆಸ್ ಇಲ್ಲ ಅಂದರೆ ನಮ್ಮ ಡೈರಿ ಒಂದು ಕಡೆ ಇರುತ್ತೆ, ನಾವು ಒಂದು ಕಡೆ ಇರ್ತೀವಿ, ಬಾಬರ್ ಚಿತ್ರ ಒಂದು ಕಡೆ ಇರುತ್ತೆ, ನಾವೆಲ್ಲ ಇರ್ತೀವಿ. ನಮ್ಮ ಗಮನ ಎಲ್ಲ ಆ ಕಡೆ ಈ ಕಡೆ ಹೊರಟೋಗ್ಬಿಟ್ಟಿರುತ್ತೆ. ನಮ್ಮ ಗಮನ ಎಲ್ಲ ಒಂದೇ ಕಡೆ ಇರಬೇಕು, ಏಕಾರಾಗಿರಬೇಕು. ಅದರಿಂದ ಶಿಸ್ತು ಇರಬೇಕು. ನೆಕ್ಸ್ಟು ಏಕಾಗ್ರತೆಯಿಂದ ಕ್ರಿಯಾಶೀಲತೆ ಬರುತ್ತೆ. ಕ್ರಿಯಾಶೀಲತೆ ಅಂದರೆ ಹೊಸ ರೀತಿಯನ್ನು ಕಲಿಯೋದು, ನವೀನ ರೀತಿಯ ಜೀವನವನ್ನು ನಡೆಸುವುದು. ಯಾವ ಜೀವನ? ಆಧ್ಯಾತ್ಮಿಕ ಜೀವನ. ಯೋಗ ಮಾಡೋದ್ರಲ್ಲಿ, ಮುರಳಿ ಪಾಯಿಂಟ್ಸ್ ಬರ್ಕೊಳ್ಳೋದ್ರಲ್ಲಿ, ವಿಚಾರ ಸಾಗರ ಮಥನ ಮಾಡೋದ್ರಲ್ಲಿ ನವೀನತೆ ಇರಬೇಕು, ಕ್ರಿಯಾಶೀಲತೆ ಇರಬೇಕು. ಯೋಚನೆ ಮಾಡೋದ್ರಲ್ಲಿ ಕ್ರಿಯಾಶೀಲತೆ ಇರಬೇಕು. ಸಂಕಲ್ಪಗಳನ್ನು ಮಾಡೋದ್ರಲ್ಲಿ ಕ್ರಿಯಾಶೀಲತೆ ಇರಬೇಕು. ನೋಡಿ, ನಾವು 750 ಕೋಟಿ ಜನ ಇದ್ದೀವಿ. 750 ಕೋಟಿ ಜನ ಒಬ್ಬರು ಯೋಚನೆ ಮಾಡಿದಾಗ ಇನ್ನೊಬ್ರು ಯೋಚನೆ ಮಾಡಲ್ಲ. ಎಲ್ಲರೂ ವಿಭಿನ್ನವಾಗಿ ಆಲೋಚನೆ ಮಾಡ್ತಾರೆ. ಅಂದರೆ ಎಷ್ಟೊಂದು ಸಾಧ್ಯತೆಗಳಿವೆ ನಮಗೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕ್ರಿಯಾಶೀಲನಾಗಿರ್ಲಿಕ್ಕೆ ಸಾಧ್ಯ ಇದೆ.
ಕ್ರಿಯಾಶೀಲತೆ ಏಕಾಗ್ರತೆಯಿಂದ ಬರುತ್ತೆ. ಉತ್ಸಾಹ ಹೆಚ್ಚುತ್ತೆ ಏಕಾಗ್ರತೆಯಿಂದ. ಏಕಾಗ್ರತೆ ಹೆಚ್ಚಿದಷ್ಟು ಉತ್ಸಾಹ ಹೆಚ್ಚುತ್ತಾ ಹೋಗುತ್ತೆ. ಆದ್ದರಿಂದ ಇವೆಲ್ಲವನ್ನು ನಾವು ನೋಡಿದಾಗ ಏಕಾಗ್ರತೆ ಅಭ್ಯಾಸ ಮಾಡಬೇಕು ನಾವು. ಏಕಾಗ್ರತೆಯಲ್ಲಿ 2 ವಿಷಯ ಇದೆ ಮುಖ್ಯವಾಗಿ. ಒಂದು ತನ್ಮಯತೆ, ಎರಡನೇದು ಸ್ಥಿರವಾದ ಮನಸ್ಸು. ತನ್ಮಯತೆ ಅಂದರೆ ತಲ್ಲೀನತೆ ಅಥವಾ ಮಗ್ನ ಸ್ಥಿತಿ. ತನ್ಮಯತೆ ಅಂದರೆ ನಾನು ಮಾಡುವಂಥ ಕೆಲಸದಲ್ಲಿ ನನ್ನ ಮನಸ್ಸು, ನನ್ನ ಭಾವನೆಗಳು, ನನ್ನ ಶರೀರ ಇವೆಲ್ಲವೂ ನಾನು ಸಾಗುವ ಗುರಿಯ ಕಡೆಗೇ ಕರ್ಕೊಂಡೋಗ್ಬೇಕು. ತಲ್ಲೀನತೆ, ತನ್ಮಯತೆ. ಇದಕ್ಕೆ 2 ವಿಚಾರಗಳು ಬೇಕು. ಒಂದು ಆಸಕ್ತಿ, ಇನ್ನೊಂದು ಅಭ್ಯಾಸ. ಆಸಕ್ತಿ ಮತ್ತು ಅಭ್ಯಾಸಗಳು ನಮ್ಮನ್ನು ತಲ್ಲೀನ ಮಾಡ್ತವೆ. ಅಭ್ಯಾಸ ನಿರಂತರವಾಗಿರಬೇಕು ಮತ್ತು ಆಸಕ್ತಿಯನ್ನು ಹೆಚ್ಚಿಸ್ಕೊಳ್ಬೇಕು ನಾವು. ಎಷ್ಟು ತಲ್ಲೀನ ಆಗಬೇಕು ಅಂದರೆ ಮಗ್ನವಾಗಿಬಿಡ್ಬೇಕು ನಾವು, ಅಷ್ಟೊಂದು ತಲ್ಲೀನ ಆಗಬೇಕು. ಎರಡನೇದು ಮನಸ್ಸು ಸ್ಥಿರವಾಗಬೇಕು. ಮನಸ್ಸು ಸ್ಥಿರ ಯಾಕಾಗಬೇಕು ಅಂದರೆ ಮನಸ್ಸು ಓಲಾಡುತ್ತಲ್ಲ, ಅಲ್ಲಿ ಓಡಾಡುತ್ತಲ್ಲ, ಅಲ್ದಾಡುತ್ತಲ್ಲ, ಒಂದೇ ಕಡೆ ನಿಲ್ಲೋದಿಲ್ವಲ್ಲ ಮನಸ್ಸು. ಮನಸ್ಸು ಸ್ಥಿರ ಇಲ್ಲದೆ ಇದ್ದರೆ ಏಕಾಗ್ರತೆ ಹೆಂಗೆ ಸಾಧಿಸೋಕ್ಕೆ ಸಾಧ್ಯ? ಅದರಿಂದ ತನ್ಮಯತೆ ಮತ್ತು ಸ್ಥಿರ ಮನಸ್ಸು ಎರಡೂ ಬಹಳ ಅವಶ್ಯಕವಾದಂಥ ಸಂಗತಿಗಳು ಏಕಾಗ್ರತೆಗೆ. ಮತ್ತು ಏಕಾಗ್ರತೆಗೆ ಅನೇಕ ತೊಡಕುಗಳು ಉಂಟು. ಏಕಾಗ್ರತೆ ಅಭ್ಯಾಸವನ್ನು ಮಾಡಬೇಕಂದ್ರೆ ಅನೇಕ ವಿಘ್ನಗಳು ನಮಗೆ ಎದುರಾಗ್ತವೆ. ಮೊದಲನೇದು ದೃಢತೆಯ ಕೊರತೆ. ಡಿಟರ್ಮಿನೇಷನ್ನೇ ಇಲ್ಲ ನಮಗೆ. ಏನೋ ಮಾಡೋಕ್ಕೆ ಹೊರಡ್ತೀನಿ, 4 ದಿವಸ ಮಾಡ್ತೀನಿ, 5ನೇ ದಿವಸ ಬಿಟ್ಟೇ ಬಿಡ್ತೀನಿ, ಏನೋ ಕಾರಣ ಹೇಳ್ಕೊತೀನಿ. ಅದಕ್ಕೆ ಕಾರಣಗಳು ಬೇಕಾದಷ್ಟಿರ್ತವೆ. ನಮಗೆ ಕಾರಣಗಳು ಬೇಕಾಗಿಲ್ಲ. ಮನಸ್ಸು ದೃಢವಾಗ್ತಾ ಹೋಗಬೇಕು. ಏನೇ ಕೆಲಸ ಮಾಡಲಿ ಸಂಪೂರ್ಣವಾಗಿ ಮಾಡಬೇಕು, ಪರಿಪೂರ್ಣ ಮಾಡಬೇಕು. ಮಾಡಿ ಅರ್ಧ ಮಾಡಿ ಬಿಡೋಂಗಿಲ್ಲ. ಅದನ್ನ ಮಾಡೋ ಕೆಲಸನ ಸಂಪೂರ್ಣವಾಗಿ ಮಾಡಬೇಕು. ದೃಢತೆ ಇರಬೇಕು. ದೃಢತೆ ಇಲ್ಲದೆ ಸಫಲತೆ ಇಲ್ಲ. ದೃಢತೆಯೇ ಸಫಲತೆಯೇ ಬೀಗದ ಕೈ. ಎರಡನೇದು ಪ್ರಲೋಭನೆಗಳಿವೆ ನಮಗೆ ಬೇಕಾದಷ್ಟು. ಮನಸ್ಸಿಗೆ ಪ್ರಲೋಭನೆಗಳು 2 ಇವೆ. ಒಂದು ಸ್ನೇಹ, ಎರಡನೇದು ಸಾಧನ. ಸ್ನೇಹ ನಮ್ಮನ್ನು ನಮ್ಮ ಗುರಿಯಿಂದ ವಿಮುಖರನ್ನಾಗಬೇಕಾದ್ರೂ ಮಾಡಿಬಿಡ್ತವೆ. ಯಾಕೆಂದರೆ ಸ್ನೇಹದಲ್ಲಿ ನಾವು ಸರಿಯಾಗಿ ಆಯ್ಕೆ ಮಾಡಲಿಲ್ಲ ಅಂದರೆ ನಾವು ಆರಿಸಿಕೊಂಡ ಸ್ನೇಹ ನಮ್ಮ ಗುರಿಗೆ ಸಾಗುವ ಉತ್ಸಾಹಕ್ಕೆ ತಣ್ಣೀರೇರಿಸ್ತಾರೆ. ನಮ್ಮನ್ನು ನಮ್ಮ ಗುರಿಯಿಂದ ವಿಮುಖರನ್ನಾಗಿ ಮಾಡಿಸ್ತಾರೆ. ಅನಗತ್ಯ ಹಾಗೂ ಬೇಡದೇ ಇರತಕ್ಕಂತಹ ವ್ಯರ್ಥ ಮಾಹಿತಿ ತುಂಬ್ತಾರೆ ತಲೆ ಒಳಗೆ. ಯಾವುದೋ ನನ್ನನ್ನು ನನ್ನ ಗುರಿಯಿಂದಲೇ ವಿಮುಖ ಮಾಡಿಸ್ಬಿಡುತ್ತೆ. 2 ಗಂಟೆ ಯೋಗ ಮಾಡಬೇಕು ನಾನಿವತ್ತು. ಎಷ್ಟು ಮಾಹಿತಿ ಕೊಟ್ಟಿದ್ದಾರೆ ಅಂದರೆ ಯೋಗ ಮಾಡಬೇಕು ಮನಸ್ಸಾಗಲ್ಲ. ಅಷ್ಟು ಮಾಹಿತಿ ಸಿಗುತ್ತೆ ಸ್ನೇಹದಿಂದ. ಸ್ನೇಹದಿಂದ ಒಳ್ಳೆಯದು ಆಗುತ್ತೆ, ಈ ಥರನೂ ಆಗುತ್ತೆ. ಸ್ನೇಹದಲ್ಲಿ ಭಾಳ ಆಯ್ಕೆ ನಮ್ಮದು ಶುದ್ಧವಾಗಿರಬೇಕು. ಸ್ನೇಹಕ್ಕೆ ಬೇಡ ಅಂತ ಹೇಳೋ ಶಕ್ತಿ ಇರಬೇಕು ನಮಗೆ. ಸಾಕು ನನಗೆ ಬೇಡ ನನಗೆ ಅಂತ ಹೇಳಬೇಕು ನಾವು. ಹೇಳದೇ ಇರೋ ತೋರಿಸ್ಕೋಬೇಕು ನಾವು, ಇಂಟ್ರೆಸ್ಟ್ ಇಲ್ಲ ನಮಗೆ ಇದರಲ್ಲಿ ಅಂತ. ಯಾಕೆಂದರೆ ಎಷ್ಟೋ ಜನ ಸ್ನೇಹ ಮಾಡುವಂಥವ್ರು ನಮ್ಮನ್ನು ಬಳಕೆ ಮಾಡ್ಕೋತಾ ಇರ್ತಾರೆ, ನಮಗೆ ಗೊತ್ತಿಲ್ಲದೆ ಇರೋ ಹಾಗೆ. ನಮಗೆ ಗೊತ್ತೇ ಆಗೋದಿಲ್ಲ. ಸ್ನೇಹದಲ್ಲಿ ಆಯ್ಕೆ ಸರಿಯಾಗಿರಬೇಕು. ಎರಡನೇದು ಸಾಧನಗಳು. ಸಾಧನಗಳು ನಮ್ಮ ಸಾಧನೆಗೆ ಪೂರಕವಾಗಿರಬೇಕಷ್ಟೇ ಹೊರತು ಸಾಧನೆಗೆ ಅಡ್ಡಗಾಲು ಹಾಕುವಂತೆ ಇರಬಾರ್ದು ನಮಗೆ. ಎಷ್ಟೋ ಸಾಧನೆಗಳು ಹೇಗಿವೆ ಅಂದರೆ ಅದಿಲ್ಲದೆ ನಾವು ಸಾಧನೆ ಮಾಡೋಕ್ಕಾಗಲ್ಲ ಅನ್ನೋಷ್ಟು ಅವಲಂಬಿತರಾಗ್ಬಿಟ್ಟಿದ್ವಿ, ಡಿಪೆಂಡೆಂಟ್ ಆಗಿಬಿಟ್ಟಿದ್ವಿ ನಾವು ಸಾಧನಗಳ ಮೇಲೆ.
ಏನೂ ಸಾಧನಗಳಿಲ್ಲದೆ ನಿರಾಧಾರವಾಗಿ ಪುರುಷಾರ್ಥ ಮಾಡೋದನ್ನು ಕಲಿಬೇಕು ನಾವು. ಕರೆಂಟ್ ಇಲ್ಲ ಪರವಾಗಿಲ್ಲ, ಮ್ಯೂಸಿಕ್ ಇಲ್ಲ ಪರವಾಗಿಲ್ಲ, ಯೋಗ ಮಾಡ್ತೀನಿ. ಫೋನ್ ಇಲ್ಲ ಪರವಾಗಿಲ್ಲ, ಜೀವನ ಮಾಡ್ತೀನಿ. ನಿರಾಧಾರವಾಗಿ ಮಾಡಬೇಕು ನಾವು. ಈ ಅಭ್ಯಾಸ ನಮಗೆ ಏಕಾಗ್ರತೆ ಅಂತ ಅಂದ್ಕೊಡ್ತದೆ. ಇಲ್ಲ ಅಂದರೆ ಇದೇ ನಮಗೆ ತೊಡಕಾಗುತ್ತೆ. ಮೂರನೇದು ಲೀಕೇಜ್ ಮತ್ತು ವೇಸ್ಟೇಜ್. 1 ಗಂಟೆ ಯೋಗ ಮಾಡಿದ್ದೀನಿ ಚೆನ್ನಾಗಿ. ನಾನು ಯೋಗದಲ್ಲಿ ಎಷ್ಟು ಚೆನ್ನಾಗಿ ಅನುಭವ ಮಾಡಿದ್ದೀನಿ ಅಂದರೆ ನನಗೆ ತುಂಬ ತೃಪ್ತಿಯಾಗ್ಬಿಟ್ಟಿದೆ, ತುಂಬ ಸಂತೋಷ ಆಗಿದೆ. ಬಾಬುರ ಜೊತೆ ತುಂಬ ಚೆನ್ನಾಗಿ ಮಾತಾಡಿದ್ದೀನಿ ನಾನು. ಬಾಬು ನನ್ನ ಶಕ್ತಿ ತುಂಬಿಟ್ಟಿದ್ದಾರೆ. ಯೋಗದಿಂದ ಇಳಿದು 10 ನಿಮಿಷದಲ್ಲಿ ಒಂದು ಫೋನ್ ಕರೆ ಬರುತ್ತೆ. ಫೋನ್ ಕರೆಯಲ್ಲಿ 10 ನಿಮಿಷ 15 ನಿಮಿಷ ಮಾತಾಡ್ತೀನಿ. ಫೋನ್ ಇಡುವಾಗ ನನ್ನ ಸ್ಥಿತಿ ಹೇಗಿತ್ತೋ, ಫೋನ್ ತಗೊಳ್ಳುವಾಗ ನನ್ನ ಸ್ಥಿತಿ ಹೇಗಿತ್ತೋ, ಎರಡರಲ್ಲಿ ಭಾಳ ಅಂತರ ಆಗ್ಬಿಟ್ಟಿರುತ್ತೆ ನನಗೆ. ಅಂಥ ಮಾಹಿತಿ ಕೊಡ್ತಾರೆ ನಮಗೆ, ವ್ಯರ್ಥ ಮಾಹಿತಿ, ನಕಾರಾತ್ಮಕವಾದ ಮಾಹಿತಿ. ಸುದ್ದಿಯನ್ನು ಹಬ್ಬಿಸೋದು. ಒಂದು ಗಂಟೆ ನಾನೇನು ಸ್ಟೋರೇಜ್ ಮಾಡ್ಕೊಂಡಿದ್ನೋ ನನ್ನ ಮನಸ್ಸಲ್ಲಿ ಅನುಭವಗಳನ್ನು, ಶಕ್ತಿಯನ್ನು, 10 ನಿಮಿಷದಲ್ಲಿ ಲೀಕೇಜ್ ಆಗೋಗ್ಬಿಡ್ತದೆ. ಲೀಕೇಜ್ ಆದಮೇಲೆ ಪುನಃ ನನಗೆ ಯೋಗ ಮಾಡೋಕ್ಕೆ ಆಗಲ್ಲ. ಯೋಗ ಮಾಡೋಕ್ಕೆ ಇಂಟ್ರೆಸ್ಟೇ ಇರಲ್ಲ ನನಗೆ. ಕೂತ್ಕೊಂಡ್ರೆ ಯೋಗ ಹತ್ತಲ್ಲ ನನಗೆ. ನನ್ನ ಮನಸ್ಸು ಅಷ್ಟು ಕೆಳಗಿಳಿದು ಹೋಗ್ಬಿಟ್ಟಿರುತ್ತೆ. ವಿತಿನ್ 10 ಮಿನಿಟ್ಸ್ ಲೀಕೇಜ್. ಒಂದು ತುಂಬಿದ ಕೊಡಕ್ಕೆ ಒಂದು ಸಣ್ಣ ತೂತ ಮಾಡಿದ್ರೆ ನೀರು ಹೋಗ್ತಾ 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 ಕೊಡದ ನೀರೆಲ್ಲ ಖಾಲಿನೇ ಆಗಿಬಿಟ್ಟಿರುತ್ತೆ. ಅಥವಾ ತುಳುಕಿ ವೇಸ್ಟ್ ಆಗಿ ಅರ್ಧ ಮುಕ್ಕಾಲು ನೀರೇ ಹೊಟ್ಟೋಗಿರುತ್ತೆ, ನಂಗೆ ಗೊತ್ತೇ ಆಗಿರಲ್ಲ. ಯೋಗ ಮಾಡೋದು ಯಾತಕ್ಕೆ? ನಾವು ಶಕ್ತಿ ತುಂಬಿಸ್ಕೊಳ್ಳೋಕ್ಕೆ. ಮಾಡೋದು ಅಲ್ಪ ಸ್ವಲ್ಪ ಯೋಗ. ನಾವು ಏನು 16 ಗಂಟೆ ಯೋಗ ಮಾಡ್ತೀವ? ನಾವು 8 ಗಂಟೆ ಯೋಗ ಮಾಡ್ತೀವ? ಎಷ್ಟು ಗಂಟೆ ಯೋಗ ಮಾಡ್ತೀವಿ ನಾವು? ಎಷ್ಟು ಶಕ್ತಿ ತುಂಬಿಸ್ಕೋತೀವಿ ನಾವು ಮನಸ್ಸಲ್ಲಿ? ಎಷ್ಟಿದೆ ಲೀಕೇಜು? ಮಾಡಿದ ಯೋಗ ಎಲ್ಲ ಲೀಕೇಜೇ ಹೊಟ್ಟೋಗ್ಬಿಟ್ರೆ, ವೇಸ್ಟೇಜೇ ಹೊಟ್ಟೋದ್ರೆ, ಬೆಳಿಗ್ಗೆ ಏಳುವಾಗ ಹೇಗಿದ್ನೋ ರಾತ್ರಿ ಮಲಗೋ ಹಾಗೆ ಇದ್ದೆ. ಏನೂ ಡಿಫ್ರೆನ್ಸ್ ಇಲ್ಲ. ನಿನ್ನೆ ಹೇಗಿದ್ನೋ ಇವತ್ತು ಹಾಗೆ ಇದ್ದೀನಿ, ನಾಳೆನೂ ಹಾಗೆ ಇರ್ತೀನಿ. 10 ವರ್ಷದಿಂದ ಹೇಗಿದ್ನೋ ಇವತ್ತು ಹಾಗೆ ಇದ್ದೀನಿ. ಅದೇ ಸ್ಥಿತಿ, ಏನೂ ಬದಲಾವಣೆ ಇಲ್ಲ. ನನಗೆ ನನ್ನ ಸಾಧನೆ ಬಗ್ಗೆ ಸಂತುಷ್ಟತೆ ಇಲ್ಲ ಅಂದರೆ ಯಾವ ಏಕಾಗ್ರತೆ ಇದೆ ನನ್ನ ಹತ್ರ? ಬರೀ ಲೀಕೇಜು, ವೇಸ್ಟೇಜು, ತೊಡಕು ನನಗೆ ಏಕಾಗ್ರತೆಗೆ. ಸಾಧನೆಗೆ ತೊಡಕುಗಳು ಬೇಕಾಷ್ಟಿವೆ ಲಿಸ್ಟ್ ಮಾಡಿದ್ರೆ. ಆದರೆ ನಾನು ಏನು ಮಾಡ್ತೀನಿ ಅನ್ನೋದು ಮುಖ್ಯ. ವ್ಯಕ್ತಿ ಯುದ್ಧಕ್ಕೆ ಹೋಗ್ಬೇಕಂದ್ರೆ ಸುಮ್ಮನೆ ದಡದಡ ಅಂತ ಯುದ್ಧ ಕೊಟ್ಟಾಗಲ್ಲ ಅವನು. ಯುದ್ಧಕ್ಕೆ ಹೋಗ್ಬೇಕಾದ್ರೆ ನನ್ನ ಶತ್ರುವಿನ ದೌರ್ಬಲ್ಯಗಳೇನು ಅಂತ ತಿಳಿಬೇಕು ಅವನು. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಜೊತೆಗೆ ನನ್ನ ಸೈನ್ಯದಲ್ಲಿ ಏನೇನು ದೌರ್ಬಲ್ಯ ಇದೆ ಅಂತ ಗೊತ್ತಿರಬೇಕು.